ಆಗಲೇ 4 ದಿವಸಗಳ ಹಿಂದೆ ಒಂದು ಮಾಧ್ಯಮದಲ್ಲಿ ಒಂದು ಯೂಟ್ಯೂಬಲ್ಲಿ ಒಂದು ನ್ಯೂಸ್ ನೋಡಿದ್ವಿ. ಅದು ನನ್ನ ಗಮನಕ್ಕೆ ಬಂತು. ನ್ಯೂಸ್ನ ನೋಡಿದಾಗ ಯಾರೋ ಖಾಸಗಿ ವ್ಯಕ್ತಿಗಳು ಏನು ರೆಕಾರ್ಡ್ ರೂಮಲ್ಲಿ ರೆಕಾರ್ಡ್ ಹೊಡ್ತಕ್ಕಂಥ ಒಂದು ಸನ್ನಿವೇಶನ, ಇಂಥ ದುಸ್ಥಿತಿನ ನನ್ನ ಮುಳಬಾಗಲ್ ತಾಲೂಕು ಆಫೀಸರ್ ಕಾಣ್ತೀನಿ ಅಂತ ಯಾವತ್ತು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಆ ವಿಡಿಯೋ ನೋಡಿದ್ಮೇಲೆ ನನಗೆ ತುಂಬ ಬೇಜಾರಾಯಿತು. 24 ಗಂಟೆ ಒಳಗಡೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾರು ಅವ್ರಿಗೆ ಅಧಿಕಾರಿಗಳು ಹೆಲ್ಪ್ ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರನ್ನ ಸಸ್ಪೆಂಡ್ ಮಾಡಿಸಿದ್ದೀನಿ. 3 ಜನನ ಸಸ್ಪೆಂಡ್ ಮಾಡಿಸಿದ್ದೀನಿ. ಆ ಸಸ್ಪೆಂಡ್ ಮಾಡಿಸಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ, ಉಳಿದಿರ್ತಕ್ಕಂಥ ಎಲ್ಲ ಅಫಿಷಿಯಲ್ಸ್ಗೂ ನಿಮಗೆ ನೀತಿ ಪಾಠ ಇದು. ಒಂದು ವೇಳೆ ನೀವೇನೋ ದಲ್ಲಾಳಿಗಳ ಜೊತೆ ಕೈ ಜೋಡಿಸಿ ತಾಲೂಕು ಆಫೀಸ್ನ ಮಾರಾಟಕ್ಕಿಟ್ರೆ ನಾನು ನಿಮ್ಮ ಜೀವನ ಮಾರಾಟಕ್ಕೆ ಇಡಬೇಕಾಗ್ತದೆ. ಇದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀನಿ ಎಲ್ಲ ಅಧಿಕಾರಿಗಳಿಗೂ. ಈಗ ಆ ಪ್ಲೇಸಲ್ಲಿ ಬೇರೆಯವ್ರನ್ನ ಚೇಂಜ್ ಮಾಡಿ ಅದು ಬೀಗವನ್ನು ವ್ಯವಸ್ಥೆ ಮಾಡಿ ಬಂದಿದ್ವಿ. ದಲ್ಲಾಳಿಗಳು ಏನಾದರೂ ಫೋನ್ ಮಾಡಿ ಅಧಿಕಾರಿಗಳಿಗೆ ಬೆದರಿಕೆ ಇಡಿಸೋದು, ಪ್ಯಾಕೇಜ್ ಫಿಕ್ಸ್ ಮಾಡ್ಕೊಂಡು ಆಚೆ ರೈತರ ಹತ್ರ ಮತ್ತೇನಾದ್ರೂ ಅಮಾಯಕರ ಹತ್ರ ಹಣ ವಸೂಲು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡ್ರೆ ಅದು ಇನ್ನು ಮುಂದೆ ನಿಮ್ಮ ಭ್ರಮೆ, ಇದು ನಿಮ್ಮ ಭ್ರಮೆ. ಇವತ್ತು ನಾನು ನಾಳೆಯಿಂದ ಏನು ಮಾಡ್ತಾ ಇದ್ದೀನಿ, ನಮ್ಮ ಏನು ತಾಲೂಕು ಆಫೀಸಲ್ಲಿ ಒಂದು ದೂರು ಪೆಟ್ಟಿಗೆಯನ್ನು ಇಡ್ತಾ ಇದ್ದೀನಿ. ಏನು ನಿರ್ಲಕ್ಷ್ಯ ಅಧಿಕಾರಿಗಳ ಬಗ್ಗೆ ದೂರು ಪೆಟ್ಟಿಗೆ ತಾಲೂಕು ಇದಲ್ಲ. ನೀವು ಯಾವ ಅಧಿಕಾರಿಗಳಾದ್ರೂ ನಿಮ್ಗೆ ನಿರ್ಲಕ್ಷ್ಯ ಮಾಡಿದ್ರೆ, ನಿಮ್ಗೆ ಲಂಚ ಕೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಆ ದೂರು ಪೆಟ್ಟಿಗೆಯಲ್ಲಿ ನೀವು ಹಾಕಿ. ತಿಂಗಳು ಒಂದ್ಸಲ ದೂರು ಪೆಟ್ಟಿಗೆ ಎತ್ತಿ ಆ ದೂರು ಪೆಟ್ಟಿಗೆಯಲ್ಲಿ ಬಂದಿರತಕ್ಕಂಥ ದೂರುಗಳ ಮೇಲೆ ಅವ್ರಿಗೆ ಸನ್ಮಾನವನ್ನ ಏರ್ಪಡಿಸಿದ್ದೀನಿ. ವಿಶೇಷವಾಗಿರ್ತಕ್ಕಂಥ ಸನ್ಮಾನವನ್ನ ಏರ್ಪಡಿಸಿದ್ದೀನಿ. ಆ ಸನ್ಮಾನ ಏನಂತ ಅವ್ರಿಗೂ ಇವತ್ತು ಗೊತ್ತಾಗಿದೆ. ನಿನ್ನೆ ಅವ್ರು ಕೊಟ್ಟಿದ್ದೀನಿ ಸನ್ಮಾನ. ಸೊ ಅದರಿಂದ ತಾಲೂಕು ಆಫೀಸಲ್ಲಿ ಈ ದಲ್ಲಾಳಿಗಳ ಅವಳಿಯಿಂದ ಈ ಸುಮಾರು ವರ್ಷಗಳಿಂದ ಬಿಡ್ತಕ್ಕಂಥ ದಲ್ಲಾಳಿಗಳು ಕೆಲವರು RTಗಳ ಮುಖಾಂತರವಾಗಿ ಅಧಿಕಾರಿಗಳ ಬೆದರಿಸಿ ಅವ್ರನ್ನ ಜೋಬಲ್ಲಿ ಇಟ್ಕೊಂಡು ಅವ್ರ ಮುಖಾಂತರ ಈ ಕೆಲಸ ಮಾಡಕ್ ಹೊರಟಿದ್ರು. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಸರ್ಕಾರಕ್ಕೆ 24 ಗಂಟೆ ತಲುಪಿಸಿ ಅವ್ರನ್ನ 3 ಜನ ಸಸ್ಪೆಂಡ್ ಮಾಡಿಸಿ ಮನೆ ಕಳಿಸಿದ್ದೀನಿ. ಸೊ ದಯವಿಟ್ಟು ಇಂಥ ದಲ್ಲಾಳಿಗಳು ಇಲ್ಲಿಗೆ ಬ್ರೇಕ್ ಹಾಕಿದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಸೊ ಅದರಿಂದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಇನ್ ಮುಂದೆ ಈ ತರ ಕೈವಾಡ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಶಿಕ್ಷೆಯನ್ನು ಅನುಭವಿಸೋದು ನೀವು, ನಾವಲ್ಲ. ನೀನ್ ಮುಳಬಾಗಲಿಂದ ನೀನ್ ಪುಂಗನೂರಿಗೆ ಹೋಗು, ಪುಂಗನೂರಿಂದ ಮೈಸೂರಿಗೆ ಹೋಗು, ಉತ್ತರ ಕೊಡ್ಬೇಕಾದ ಜವಾಬ್ದಾರಿ ನೀವಾಗಿರ್ತೀರಿ. ಅದರಿಂದ ದಯವಿಟ್ಟು ಎಲ್ಲ ಅಧಿಕಾರಿಗಳು ಕೂಡ ಮೈ ಬಗ್ಸಿ ಮೈಗಳ್ರಂತ ಕೆಲಸ ಮಾಡಿದ್ರೆ ಸಾರ್ವಜನಿಕ ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಒಂದು ದೂರು ಪೆಟ್ಟಿಗೆಯಿಂದ ನಾಳೆಯಿಂದ ಇಡ್ತಾ ಇದ್ದೀನಿ. ಮೇಲೆ ಒಂದು ಕೆಳಗಡೆ ಒಂದು ಇಡ್ತಾ ಇದ್ದೀನಿ. ನಿರ್ದಾಕ್ಷಿಣ್ಯವಾಗಿ ದಯವಿಟ್ಟು ಯಾರಾದ್ರೂ ದೂರು ಕೊಡ್ಬೇಕಂತಿದ್ರೆ ಅದಕ್ಕೆ ದೂರ ಹಾಕಿ ತಿಂಗಳಿಗೊಮ್ಮೆ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಶಾಸಕರು ರೆಡಿ ಆಗಿದ್ದಾರೆ.